ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಾಬಾರವರು ತನ್ನನ್ನು ನಂಬಿದ ಭಕ್ತರನ್ನ ಹೇಗೆ ರಕ್ಷಿಸ್ತಾರೆ, ಹಾಗೆ ಅವರ ಇಚ್ಛೆಗಳನ್ನು ಅವರು ಬೇಡದೇ ಇದ್ದರೂ ಕೂಡ ಹೇಗೆ ಈಡೇರಿಸ್ತಾರೆ ಎನ್ನುವ ಒಂದು ಸತ್ಯ ಘಟನೆ ಬಾಬಾರವರು ಇದ್ದಾಗಿನ ಒಂದು ಪವಾಡ ಇದು. ಇದನ್ನು ಕೇಳಿ ಖಂಡಿತವಾಗಿಯೂ ನೀವು ಗುರುವಿನ ಒಂದು ಶರಣದಲ್ಲಿದ್ದೀರಲ್ಲ, ಇದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೋದು, ಹಾಗೆ ಯಾವೆಲ್ಲ ರೀತಿಯ ಒಂದು ಫಲಗಳನ್ನು ಪಡ್ಕೊಳ್ಬೋದು. ನಿಮ್ಮ ಶ್ರಮ ವ್ಯರ್ಥ ಆಗ್ತಾ ಇಲ್ಲ, ಅದು ಒಂದು ಫಲಕ್ಕೆ ಸಿದ್ಧತೆಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಸ್ನೇಹಿತರೆ. ಒಮ್ಮೆ ಗೋವಾದ ಒಬ್ಬ ಸರಕಾರಿ ಅಧಿಕಾರಿಯಾದ ರಾಳೆ ಎಂಬುವರು 300 ಮಾವಿನ ಹಣ್ಣುಗಳನ್ನು ಬಾಬಾರವರಿಗೆ ಅರ್ಪಿಸಬೇಕಾಗಿ ಮನವಿ ಮಾಡಿಕೊಂಡು ಶ್ಯಾಮಾರವರಿಗೆ ಕಳಿಸ್ತಾರೆ. ಮಾವಿನ ಬುಟ್ಟಿಗಳು ಬರ್ತವೆ. ಶಿರಡಿಯ ಮಸೀದಿಯಲ್ಲಿ ಹಣ್ಣಿನ ಬುಟ್ಟಿಯನ್ನು ತೆರೆಯಲಾಗುತ್ತೆ. ಎಲ್ಲ ಒಂದೇ ಅಳತೆಯ ಚೆನ್ನಾಗಿ ಮಾಗಿದ ಗಮಗಮಿಸುವ ಹಣ್ಣುಗಳು. ಒಂದೇ ಒಂದು ತೂತು ಹುಳ ಬಿದ್ದಿದ್ದು ಕೊಳೆತದ್ದಾಗಲಿ ಇಲ್ಲ. ಕಳಿತ ಹಣ್ಣುಗಳನ್ನು ಭಕ್ತರಿಗೆ ವಿತರಿಸಲು ಶಾಮಾನಿಗೆ ಬಾಬಾ ಹೇಳ್ತಾರೆ. ಹಾಗೆ ಅದರಲ್ಲಿ ಮೊದಲು 4 ಹಣ್ಣುಗಳನ್ನು ಬಾಬಾ ಎತ್ತಿಟ್ಕೊಳ್ತಾರೆ. ಬಾಬಾ ಅದು ದಾಮು ಅಣ್ಣನಿಗೆ ಅಂತ ಹೇಳ್ತಾರೆ. ಆದರೆ 4 ಹಣ್ಣೇಕೆ, ಒಂದು ಸಾಕಾಗುತ್ತಿತ್ತಲ್ಲ ಅವರೊಬ್ಬರಿಗೆ ತಾನೇ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗೆ ಅವರು 3 ಜನ ಹೆಂಡತಿಯರಿದ್ದಾರಲ್ಲ, ಅವ್ರಿಗೂ ಸೇರಿಸಿ ಬಾಬಾ ಎತ್ತಿಟ್ಕೊಂಡಿರ್ಬೋದು ಅಂತಲೂ ಕೂಡ ಅಂದ್ಕೊಳ್ತಾರೆ. ಆ 3 ಒಡಲು ಹೊತ್ತವರಲ್ಲ, ಅಂದರೆ ಮಕ್ಕಳಾಗಿರಲಿಲ್ಲ ಅವರಿಗೆ. ಮಕ್ಕಳಿಗಾಗಿ ಪರಿತಪಿಸ್ತಾ ಇದ್ರು. ಕಾಸರ್ ಸ್ವತಃ ಕೊಂಚ ಜ್ಯೋತಿಷ್ಯ ಶಾಸ್ತ್ರ ತಿಳಿದವರಾದರೂ ಅನೇಕ ಹೋಮ ಹವನ ಪೂಜೆಗಳನ್ನು ಮಕ್ಕಳ ಭಾಗ್ಯಕ್ಕಾಗಿ ನೆರವೇರಿಸಿದರೂ ಯಾವುದೂ ಫಲ ನೀಡಲೇ ಇಲ್ಲ. ಕೊನೆಗೊಮ್ಮೆ ತನ್ನ ಜಾತಕವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಪಾಪಗ್ರಹವೊಂದು ಜೀವಮಾನವೆಲ್ಲ ಸಂತಾನಹೀನನಾಗಿಯೇ ಬಾಳು ಅಂತ ಹೇಳಿ ಆಶೀರ್ವಾದ ಸಿಕ್ಕಿದೆ ಅಂತೇಳಿ ಅವನು ಅರಿತುಕೊಳ್ತಾನೆ. ಹಾಗಾಗಿ ಸುಮ್ಮನಾಗ್ಬಿಡ್ತಾನೆ. ಯಾಕಂದರೆ ಅದ್ರ 3 ಜನರನ್ನು ಮದುವೆ ಆದರೂ ಕೂಡ, ಹಾಗೆ ಸ್ವತಃ ಅವನೇ ಜ್ಯೋತಿಷ್ಯ ಹೇಳೋನಾಗಿದ್ದರೂ ಕೂಡ ತನ್ನ ಒಂದು ದೌರ್ಭಾಗ್ಯಕ್ಕೆ ಸುಮ್ಮನಾಗ್ಬಿಡ್ತಾನೆ. ಹಾಗೆ ಅನಿವಾರ್ಯವಾಗಿ ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಬಾಬಾರವರ ಮೇಲಿದ್ದ ನಿಶ್ಚಲ ಭಕ್ತಿಗೆ ಪಾಪಗ್ರಹದ ಇರಾದೆಯನ್ನು ಬದಲಾಯಿಸಬಲ್ಲ ಮನವಾಯಿತೋ ಏನೋ. ಅಂದರೆ ಈತನಿಗೆ ಒಂದು ಪಾಪಗ್ರಹದ ದೋಷವಿದೆ, ಇವನಿಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಇದ್ದರೂ ಕೂಡ ಆ ಗುರುವಿನಲ್ಲಿ ಇವರಿಟ್ಟ ಒಂದು ಭಕ್ತಿ, ಒಂದು ಶರಣಾಗತಿಯ ಭಾವಕ್ಕೆ ಬಾಬಾರವರು ಆ ಒಂದು ಪಾಪಗ್ರಹದ ಇರಾದೆಯನ್ನು ಬದಲಾಯಿಸಬಲ್ಲ ಮನವಾಯಿತೋ ಏನೋ ಅವರಿಗೆ ಅನ್ನೋ ರೀತಿಲಿ ದಾಮು ಅವರಿಗೆ ಇಷ್ಟೆಲ್ಲ ವೇದನೆ ಇದ್ದು ಬಾಬಾರವರಲ್ಲಿ ಸಂತಾನ ಪ್ರಾಪ್ತಿಗಾಗಿ ಕಾಡದೇ ಇದ್ದ ಪುಣ್ಯಕ್ಕೋ ಏನೋ. ಅಂದರೆ ಅವರಿಗೆ ಸಂತಾನ ಇಲ್ಲದೇ ಇದ್ದರೂ ಕೂಡ ಬಾಬಾರವರ ಹತ್ರ ಯಾವತ್ತಿಗೂ ಕೂಡ ಒಂದು ಕಾಡಿ ಪೀಡಿಸ್ತಿರ್ಲಿಲ್ಲ. ಭಕ್ತಿ ಇತ್ತು, ಶ್ರದ್ಧೆ ಇತ್ತು, ಹಾಗೆ ಪೂರ್ಣವಾಗಿ ಶರಣಾಗತಿಯ ಭಾವದಿಂದ ಬಾಬಾರವರಲ್ಲಿ ಶರಣಾಗಿದ್ದರು. ಆ ಒಂದು ಭಕ್ತಿಗೆ ಬಾಬಾ ಇಲ್ಲಿ ಪ್ರಸನ್ನರಾಗಿದ್ದರು ಏನೋ. ಅವರ ಅದೃಷ್ಟ ಕುಲಾಯಿಸುವ ಗಳಿಗೆ ಕೂಡಿ ಬಂತು. ಹಣ್ಣಿನ ವಿತರಣೆ ಆಯಿತು. ಎಲ್ಲರೂ ಸ್ವೀಕರಿಸಿಯೂ ಆದ ನಂತರ ಸುಮಾರು 2 ಗಂಟೆಗಳ ತರುವಾಯ ಪೂಜೆಗಾಗಿ ದಾಮು ಅಣ್ಣ ಬರ್ತಾರೆ. ಅವರನ್ನು ನೋಡಿದಾಕ್ಷಣ ಬಾಬಾರವರು ಬಡಬಡಿಸ್ತಾರೆ. ಜನ ಮಾವನ್ನ ಹುಡುಕಿ ಅಲಿಯುತ್ತಿರುತ್ತಾರೆ. ಆದರೆ ಈ ಹಣ್ಣುಗಳೇ ದಾಮುಗಾಗಿ ಕಾದಿವೆ. ಯಾರ ಪಾಲಿನ ಹಣ್ಣುಗಳು, ಅವರೇ ತಿಂದು ಸಾಯಲಿ ಅಂತ ಹೇಳಿ ಬಾಬಾರವರು ಹೇಳಿದಾಗ ದಾಮು ಅಣ್ಣಗೆ ತಲೆ ಒಮ್ಮೆಲೆ ಗಿರ್ರನ್ನಂತೆ. ಬಾಬಾ, ಇದೇನು ನೀವು ಈಗಲೇ ನನಗೆ ಸಾವನ್ನ ಬಯಸ್ತಾ ಇದ್ದೀರಾ ಅಂತ ಹೇಳಿ ಅವನು ಬಹಳ ನೊಂದು ಅಲ್ಲೇ ಕುಳಿತುಕೊಂಡ್ಬಿಡ್ತಾನೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ಮಹಳಸಾಪತಿಯವರು ಬಂದು ದಾಮು ಅಣ್ಣನಿಗೆ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ಅಣ್ಣ ಭಯಬಿದ್ದೆಯಾ? ಸರ್ವ ಅಮಂಗಲಕಾರಕ ಶಬ್ದಗಳೂ ಬಾಬಾರವರ ಬಾಯಿಯಿಂದ ಹೊರಬಿದ್ದಾಗ ಸರ್ವ ಶುಭಕಾರಕವೇ ಆಗುವುದು. ಇಲ್ಲಿ ಸಾಯುವುದು ಎಂದದ್ದು ನಿನಗಲ್ಲ, ನಿನ್ನಲ್ಲಿರಬಹುದಾದ ಅಹಂಕಾರಕ್ಕೆ ಅಷ್ಟೇ ಎಂದಾಗ ದಾಮು ಅಣ್ಣನಿಗೆ ಸಮಾಧಾನದ ಉಸಿರು ಹೊರಬರುತ್ತೆ. ಆಗ ಅಲ್ಲಿಂದ ಎದ್ದು ಬಂದು ಬಾಬಾರವರಿಗೆ ನಮಸ್ಕಾರ ಮಾಡಿ ಬಾಬಾರವರ ಪಕ್ಕದಲ್ಲಿದ್ದ ಹಣ್ಣುಗಳಿಗೆ ಕೈ ಹಾಕಿ ಅದರಲ್ಲಿ ಒಂದು ಹಣ್ಣನ್ನು ತೆಗೆದುಕೊಂಡು ಇನ್ನೇನು ತಿನ್ನಬೇಕು ಅಂತ ಹೇಳಿ ಅನ್ನುವಷ್ಟರಲ್ಲಿ ಬಾಬಾ ತಡೀತಾರೆ. ಅದು ನಿನಗಾಗಿ ಅಲ್ವೋ, ನಿನ್ನ ಕಿರಿಯ ಹೆಂಡತಿಗಾಗಿ ಇಟ್ಟಿರುವುದು. ಈ ಹಣ್ಣುಗಳು ಅಂತಿಂತವಲ್ಲ. ಇವುಗಳ ಪ್ರಭಾವ ಎಷ್ಟೆಂದರೆ 4 ಜನ ಗಂಡು 4 ಜನ ಹೆಣ್ಣು ಶಿಶುಗಳು ನಿನ್ನ ಮನೆಯಲ್ಲಿ ಜನಿಸಲಿವೆ, ತಿಳಿಯಿತೆ ಅಂದಾಗ ದಾಮು ಅಣ್ಣ ಕಣ್ಣಿಗೊತ್ತಿಕೊಂಡು ಹಣ್ಣನ್ನು ಜೋಪಾನವಾಗಿ ಮನೆಗೊಯ್ದು ತನ್ನ ಕಿರಿಯ ಮಡದಿಗೆ ಕೊಡ್ತಾರೆ ಬಾಬಾರವರು ಹೇಳಿದಂತೆ. ಈ ರೀತಿ ಆದಮೇಲೆ ಮನೆಯಲ್ಲಿ ಮಕ್ಕಳ ಕೇಕೆ, ಅಳು, ನಗು, ಆಟಿಕೆಗಳು ತುಂಬುತ್ತವೆ. ಬಾಬಾರವರ ಹತ್ರ ಸ್ವ ಇಚ್ಛೆಯಿಂದ ಕೇಳದೆಯೇ ಪ್ರಸಾದಿಸಿದ ದಿವ್ಯ ವರ ಅದು. ಸಂತಾನಹೀನೆಂಬ ಹಣೆ ಬರಹವನ್ನು ಮಾವಿನ ಹಣ್ಣುಗಳಿಂದ ಉಜ್ಜಿ ತೆಗೆದು ಒರೆಸಿ ಹಾಕಿದ ಬಾಬಾರವರು ಮಕ್ಕಳೊಂದಿಗ ಎಂಬ ಬರಹ ಬರೆದರು ಅವನ ಹಣೆ ಬರಹದಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಗುರುವಿನ ಶರಣದಲ್ಲಿ ನಾವು ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ನಮ್ಮ ಹಣೆಯ ಬರಹದಲ್ಲಿಲ್ಲದ ಭಾಗ್ಯವನ್ನು ಕೂಡ ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ದಯಪಾಲಿಸುವರು ಆ ಸಾಯಿ. ಸ್ನೇಹಿತರೆ, ಇಂತಹ 100 ಘಟನೆಗಳನ್ನು ಪ್ರತ್ಯಕ್ಷ ಕಂಡ ಭಕ್ತವೃಂದಕ್ಕೆ ಅವರ ಮೇಲಿನ ನಂಬಿಕೆ, ವಿಶ್ವಾಸ ಎಷ್ಟು ಬೆಳೀತಂದರೆ ದೇವತೆಗಳೇ ಮೂಗಿನ ಮೇಲೆ ಬೆರಳಿಡುವಷ್ಟು ಬಹುತೇಕ ಯಾವುದೇ ಯೋಗಿ, ಸಾಧು, ಸತ್ಪುರುಷರ ಜೀವಿತ ಕಾಲದಲ್ಲಿದ್ದಷ್ಟು ವರ್ಚಸ್ಸು, ಪ್ರಭಾವ ಜೀವನದಾದ್ಯಂತ ನಂತರವೂ ಹಾಗೇ ಉಳಿಯುವುದು ಕಡಿಮೆ. ಆದರೆ ಬಾಬಾರವರ ವಿಷಯದಲ್ಲಿ
ಹಾಗಾಗದು ಎಂದು ಸ್ವತಃ ಅವರೇ ತಿಳಿಸಿದ್ದಾರೆ, ಭರವಸೆ ಇಟ್ಟಿದ್ದಾರೆ ತನ್ನನ್ನು ನಂಬಿದ ಭಕ್ತರಿಗೆ. ಅಂದರೆ ನಾನಿದ್ದಾಗಲಷ್ಟೇ ಅಲ್ಲ ನಿಮಗೆ ನನ್ನ ಆಶೀರ್ವಾದ ಸಿಗುವುದು, ನಾನು ನನ್ನ ಕರ್ತವ್ಯವನ್ನು ಮುಗಿಸಿ ಈ ದೇಹವನ್ನು ತ್ಯಜಿಸಿ ಹೋದ ನಂತರವೂ ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿ ದೇವವಾಣಿಯನ್ನು ನುಡಿದಿದ್ದಾರೆ. ಆ ದೇವವಾಣಿ ಕಂಗೆಟ್ಟವರಿಗೆ ಕಾಮಧೇನು, ಮತಿಗೆಟ್ಟವರಿಗೆ ಮರೀಚಿಕೆ. ಸ್ಪಷ್ಟವಾಗಿ ಬಾಬಾರವರ ಪದ್ಮವದನದಿಂದ ಬಂದ ಆ ಅಮೃತ ವಾಣಿಗಳು ಹೀಗಿವೆ: ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ, ನಂಬಿಕೆ ಇಡು. ನನ್ನ ಈ ನಶ್ವರ ದೇಹದ ಅಂತ್ಯವಾಗುತ್ತದೆ. ಇಹಲೋಕದ ಕಣ್ಣಿಗೆ ನಾನು ಅದೃಶ್ಯನಾದರೂ ನನ್ನ ಸಮಾಧಿಯೊಳಗಿನ ಎಲುಬುಗಳೇ ನಿಮಗೆ ಉಲ್ಲಾಸ ತುಂಬಿ ಭರವಸೆಯನ್ನು ನೀಡಿ ಧೈರ್ಯ ತುಂಬಿ ಕೈ ಹಿಡಿದು ನಡೆಸುತ್ತವೆ. ಇಂದು ನಾನು ಹೇಗೆ ಮಾತನಾಡುತ್ತಿದ್ದೇನೋ ಅದೇ ರೀತಿ ಮುಂದೆ ನಿಮ್ಮೊಂದಿಗೆ ನನ್ನ ಸಮಾಧಿ ಮಾತನಾಡುತ್ತದೆ, ಕೈ ಹಿಡಿದು ನಡೆಸುತ್ತದೆ, ನಿಮ್ಮೊಡನೆ ಹೆಜ್ಜೆಗೆ ಹೆಜ್ಜೆ ಸೇರಿಸುತ್ತದೆ, ನಿಮಗೆ ಸದಾ ಮಾರ್ಗದರ್ಶನ ನೀಡುತ್ತಾ ನಿರಂತರ ಸಂವಾದ ನಡೆಸುತ್ತೇನೆ. ನಿಮ್ಮ ಭಕ್ತಿಗೆ ತಕ್ಕಂತಹ ಪ್ರತಿಕ್ರಿಯೆ ಎಂದೂ ದೊರಕುತ್ತದೆ ನನ್ನಿಂದ. ನನ್ನ ಶರಣಾಗತರು ಚಿಂತಿಸಬೇಕಿಲ್ಲ, ನಿರಾಶರಾಗಬೇಕಿಲ್ಲ. ನಾನು ನಿಮ್ಮನ್ನಗಲಿ ಹೋದೆನೆಂಬ ಹತಾಶೆ ಬೇಕಿಲ್ಲ. ಸದಾ ಸರ್ವದಾ ನನ್ನ ಭಕ್ತರ ಕಲ್ಯಾಣವನ್ನು ಈ ನಶ್ವರ ದೇಹದ ಎಲುಬುಗಳೂ ಮಾಡುತ್ತವೆ. ಪ್ರತಿ ಕ್ಷಣದ ನಿರಂತರ ಸ್ಮರಣೆಯಿಂದ ಈ ಫಕೀರನಲ್ಲಿ ದೃಢ ವಿಶ್ವಾಸ ತೋರಿದ್ದೇ ಆದರೆ ನೀನು ಊಹಿಸಲಾರದಷ್ಟು ಅಪಾರ ಲಾಭವು ನಿನಗಾಗುತ್ತದೆ ಎಂಬುದು ನಿಸ್ಸಂಶಯ. ಇಂತಹ ಅಭಯಪ್ರದಾಯಕ ಶುಭಪ್ರದಾಯಕ ಗುರು ನಮಗೆಲ್ಲಿ ದೊರಕೆಯಾರು? ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಳುವ ದುಂಬಿಯಾಗಲಿ ಮನಸ್ಸು. ನಮ್ಮ ದೃಷ್ಟಿಯಿಂದ ಆ ಸುಂದರ ಪಾದ ಕಮಲಗಳ ದೃಶ್ಯ ಮರೆಯಾಗದಂತೆ ಇರಲಿ. ಜನ್ಮ ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಬರ್ಬರವಾಗಿ ಹಿಂಸಿಸಲ್ಪಡುತ್ತಿರುವ ಈ ಜನನ ಮರಣಗಳ ಆಟ, ಆತ್ಮದ ಪಯಣ ಕೊನೆಗೊಂಡು ಆತ್ಮ ಪರಮಾತ್ಮನಾದ ನಿನ್ನಲ್ಲಿ ಒಂದಾಗಲಿ. ಸದಾ ವಿಷಯಾಸಕ್ತಿಗಳ ಸುತ್ತ ಸುತ್ತುವ ಈ ಇಂದ್ರಿಯಗಳು ಅಂತರ್ಮುಖಿಯಾಗಿ ನಿನ್ನನ್ನು ಮಾತ್ರ ಬಯಸಿ ಹಂಬಲಿಸಲಿ. ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತೆಯನ್ನು ಬೆಳಗಲಿ ಸದ್ಗುರು. ನಮ್ಮ ಬಂಧು ಬಳಗ ಮಿತ್ರರು ಹೆಚ್ಚೆಂದರೆ ಸ್ಮಶಾನದವರೆಗೆ ಬಂದಾರು. ಆದರೆ ಅದಕ್ಕೂ ಮುಂದಿನ ಆತ್ಮದ ಪಯಣಕ್ಕೆ ನಿನ್ನ ಆಸರೆಯೇ ಜೊತೆಗಾರ. ಚಂಚಲ ಮತಿಗೆ ಅಂಕುಶ ಹಾಕುವ ಯೋಗ್ಯತೆ ನೀನೇ ನೀಡು ಸದ್ಗುರು. ಹಾಗೊಮ್ಮೆ ನೀನು ಕೊಡದೇ ಇದ್ದರೆ ನನಗೆಲ್ಲಿದೆ ಆತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ? ಈ ಆತ್ಮ ತಣಿದಿದೆ, ಆದರೆ ನಿನಗಾಗಿ ಮಣಿದಾಗ ಮೋಕ್ಷ ದ್ವಾರದ ಮೆಟ್ಟಿಲನ್ನು ತೋರಬಲ್ಲೆಯಲ್ಲವೇ ನೀನು? ಸದಾ ತರ್ಕ ವಾದ ಚರ್ಚೆಗಳಲ್ಲಿ ತೊಡಗುವ ಈ ನಾಲಿಗೆಗೆ ಅದರ ದುಷ್ಟ ಅಭ್ಯಾಸವನ್ನು ತೊಲಗಿಸಿ ನಿನ್ನ ನಾಮಸ್ಮರಣೆಯ ಶಿಷ್ಟ ಅಭ್ಯಾಸಕ್ಕೆ ಹೊಂದಿಸು ತಂದೆ ಸದ್ಗುರು. ಈ ನಾಲಿಗೆಗೆ ನಿನ್ನ ನಾಮಸ್ಮರಣೆಯೇ ಸಕಲ ಮಧುರ ಸ್ವಾದವನ್ನು ನೀಡುವಂತಾಗಲಿ. ಅಹಂಕಾರ ನಿರ್ಮೂಲವಾಗಿ ಸ್ಮೃತಿ ಸ್ಫಟಿಕದಂತಾಗಿ ನಿನ್ನೊಬ್ಬನ ಬಿಂಬ ಅಲ್ಲಿ ಪ್ರತಿಫಲಿಸಲಿ. ಈ ಜಗತ್ತಿನ ಪರಿವೆಯೇ ನನಗಿನ್ನೂ ಬೇಡ. ನನ್ನ ಈ ದುರ್ಬಲ ಹಸ್ತಗಳನ್ನು ನಿನ್ನ ಅಮೃತ ಹಸ್ತಗಳಲ್ಲಿ ಕರುಣೆ ಇಟ್ಟು ತೆಗೆದುಕೊಂಡು ಕ್ಷಣಾರ್ಧದಲ್ಲಿ ಅಶಾಂತಿ ಎಂಬ ಪೀಡೆಯಿಂದ ಮುಕ್ತಗೊಳಿಸು ಪ್ರಭು. ಮನಸ್ಸು ನಿಶ್ಚಲವಾಗಲಿ, ಬಾಳು ನಿರಾಡಂಬರವಾಗಲಿ. ಕಣ್ಣಿದ್ದು ಅಂಧರಾದ ನಮಗೆ ಜ್ಞಾನದ ಬೆಳಕನ್ನು ನೀಡಿ ನಿನ್ನ ಲೀಲಾಮೃತದ ಸುದೆಯನ್ನು ಪಾನ ಮಾಡುವ ಯೋಗ್ಯತೆ ನೀಡು. ಮಾಯಾ ನಿದ್ರೆಯನ್ನು ಎಚ್ಚರವೆಂದು ತಿಳಿದುಕೊಂಡು ಮುಗ್ಗುರಿಸಿ ಬೀಳುತ್ತಿರುವ ನಮ್ಮನ್ನು ಉದ್ಧರಿಸಿ ಸಾಯಿ, ನಮ್ಮನ್ನು ಕಾಪಾಡು ಸಾಯಿನಾಥ. ಹೃದಯ ಒಣಜಂಬ ಪಡೆದಿರಲಿ, ನಾಲಿಗೆ ಒಣ ಹರಟೆಗೆ ತೊಡಗದಿರಲಿ, ಬುದ್ಧಿ ಒಣ ಪಾಂಡಿತ್ಯ ಪ್ರದರ್ಶಿಸದಿರಲಿ. ಒಂಟಿ ಕಾಲಿನ ಮೇಲೆ ನಿಂತು ಮೀನಿಗಾಗಿ ಹೊಂಚು ಹಾಕುವ ಬಕನಂತೆ ನನ್ನ ಚಿತ್ತ ನಿನ್ನಲ್ಲಿ ತದೇಕ ಚಿತ್ತದಿಂದ ಲೀನವಾಗಲಿ. ಬಾಬಾರವರಲ್ಲಿ ನಾವು ಬೇಡಬೇಕಾದ ವರಗಳು ಇವೇ ಆಗಿದ್ದಾವೆ ಸ್ನೇಹಿತರೆ. ಈ ಒಂದು ಪದಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದೇ ರೀತಿ ನೀವು ದಿನನಿತ್ಯ ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆಯನ್ನು ಈ ಪದಗಳ ಮೂಲಕವೇ ನೀವು ಮಾಡ್ತಾ ಹೋಗಿ ಅವರಲ್ಲಿ ಸಂಪೂರ್ಣವಾಗಿ ಶರಣಾಗ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಕಂಡು ಕೇಳರಿಯದ ಚಮತ್ಕಾರಗಳು ಆಗಲಿಕ್ಕೆ ಶುರುವಾಗ್ತವೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರೋ ಅದು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಮಸ್ಯೆಗಳಿದಾವೋ ಅವೆಲ್ಲವೂ ದೂರವಾಗ್ತವೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳನ್ನು ಕಾಯಿದೆಯ ರೂಪದಲ್ಲೋ ಇಲ್ಲ ಇನ್ಯಾವುದೇ ರೀತಿ ಒಂದು ಸಂತಾನಹೀನದ ರೂಪದಲ್ಲೋ ಯಾವ ರೀತಿ ಅನುಭವಿಸ್ತಿದ್ರೋ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ಗುರು ಒಬ್ಬರೇ ನೀಡಲಿಕ್ಕೆ ಸಾಧ್ಯ ಸ್ನೇಹಿತರೆ. ಹಾಗಾಗಿ ಭಗವಂತನ ಆಶೀರ್ವಾದವನ್ನು ನಾವು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂದರೆ ಗುರು ಮುಖೇನನೇ ನಮ್ಮ ಪ್ರಯಾಣವನ್ನು ಶುರು ಮಾಡಬೇಕು. ಆಗಲೇ ನಾವು ಭಗವಂತನಿಂದ ವರವನ್ನು ಪಡ್ಕೊಳ್ಳೋಕ್ಕೆ ಸಕ್ಷಮರಾಗಿಸ್ತಾರೆ. ಆ ಗುರು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನೆರಳಿನಂತೆ ಕಾಪಾಡ್ತಾ ಸದಾ ಮಾರ್ಗದರ್ಶನ ಮಾಡ್ತಾ ಚಂಚಲ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಹೇಗೆ ಒಂದು ಉನ್ನತಿಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಅವರ ಪಾದಗಳಲ್ಲಿ ಎಷ್ಟು ಶರಣಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ಆರೋಗ್ಯ ಆಗಿರ್ಬೋದು, ಸಮೃದ್ಧಿ, ಸಂತಾನ, ಮದುವೆ, ನಾವೇನೆಲ್ಲ ಬಯಸ್ತೀವೋ ಈ ಭೌತಿಕ ಸುಖಗಳನ್ನು ಅದನ್ನು ಕೊಡ್ತಾರೆ. ಹಾಗೆ ಅಂತರ್ಜ್ಞಾನವನ್ನು ಮೂಡಿಸಿ ನಮ್ಮಲ್ಲಿ ಅಹಂಕಾರ ಅಹಂ ಅನ್ನೋದು ನಾನು ನನ್ನದು ಅನ್ನುವ ಭಾವವನ್ನು ಮೂಡಿಸದೆ ನಾವು ಪರಿಶುದ್ಧರಾಗಿ ಈ ಜನ್ಮದ ಪಯಣವನ್ನು ಮುಗಿಸಿ ಮುಂದಿನ ಜನ್ಮಕ್ಕೆ ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾರೆ.
ಮಾಡಿಕೊಡ್ತಾರೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ. ಹಾಗೆ ಈ ಗುರುವಿನ ವಾಕ್ಯಗಳು ನಿಮಗೆ ಇಷ್ಟವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.